ಅದರ ನಂತರನೂ ಕೂಡ ಕೆ.ವಿ. ಧನಂಜಯ ಅವರು ಇಲ್ಲಿ ಬಂದು ಆಡಿದ ಡ್ರಾಮಾ ಎಲ್ಲ ಇದೆ, ಅದರ ಬಗ್ಗೆ ಮುಂದೆ ಮಾತಾಡುವ. ಈಗ ನಾನು ಬರ್ತೀನಿ. ಬಿ ವಿ ನಾಗರತ್ನ ಮೇಡಮ್ ಹೇಳಿದಂಗೆ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಮಾಡಿದವರೂ ಕೂಡ ಈಗ ಥಿಂಕ್ ಮಾಡುವ ಟೈಮ್ ಬಂದಿದೆ. ನಾನು ಏನಕ್ಕಾಗಿ ಈ ಒಂದು ಸೋಷಿಯಲ್ ಆ್ಯಕ್ಷನ್ ಕಾಸ್ ಆಗಿ ಈ ಒಂದು ಏನು ಆ್ಯಕ್ಟನ್ನು ಮಾಡಿದರೂ ಕೂಡ ಬರೆದ್ರೂ ಕೂಡ ಇದು ಈಗ ಯಾವ ರೀತಿಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೋಗ್ಬಿಟ್ಟು ಇದು ಈಗ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾತ್ರ ಅಲ್ಲ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಅದರ ಒಟ್ಟಿಗೆ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಲಾಸ್ಟ್ ಆಗಿ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಇದು ಜಸ್ಟಿಸ್ ಮೇಡಮ್ ಹೇಳಿದಂಗೆ ಮಾತ್ರ ಅಲ್ಲ, ನಾವು ನೀವು ದಿನ ನೋಡುವಂತಹ PILಗಳು ಹಾಕಿದಂತಹ PILಗಳು ಇದಕ್ಕಾಗಿಯೇ ಮಾಡಿದ್ದಂಥ ಒಂದು ಪ್ರೈಮ ಫೇಸಿ ನಾವು ಏನು ಹೇಳ್ತೀವಿ, ಮೂಲತಃ ಅದನ್ನು ಮೊದಲು ನೋಡಿದಾಗ ಹೌದು ಇದು ಯಾವುದೋ ಒಂದು ರೀತಿಯ ಒಂದು ಇದರಲ್ಲಿ ಷಡ್ಯಂತ್ರ ಇದೆ, ಇದು ಏನಕ್ಕೂ ಅದು ಹಾಕಿದ್ದಾರೆ ಅನ್ನೋದಿತ್ತು. ಈಗ ನಾನು ನಿಮಗೆ ಮೊದಲೊಮ್ಮೆ ಎಕ್ಸ್ಪ್ಲೈನ್ ಮಾಡಿದಂಗೆ ನಾವು ಹಾಕಿದ ಹಲವು ಪಾಯಿಂಟ್ಗಳನ್ನು, ಅಂದರೆ ನಾವು ಯಾವುದು ಹೇಳ್ತಾ ಇದ್ದೀವಿ, ಈ ಹೋರಾಟವು ನಕಲಿ, ಈ ಹೋರಾಟ ಅಲ್ಲ, ಸೌಜನ್ಯನ ಹೋರಾಟ, ಇದು ಹೋರಾಟ ಸೌಜನ್ಯನಿಗೆ ನ್ಯಾಯ ಕೊಡಿಸುವುದಲ್ಲ, ಇದು ಡಬ್ಬಿ ಇಟ್ಕೊಂಡು ದುಡ್ಡು ಮಾಡೋದು ಮಾತ್ರ ಅಲ್ಲ. ವೀರೇಂದ್ರ ಹೆಗ್ಗಡೆ ಅವರನ್ನು, ಹಿಂದೂ ಧರ್ಮವನ್ನು, ಒಂದು ದೇವಸ್ಥಾನವನ್ನು, ಒಂದು ನಂಬಿಕೆಯನ್ನು ಟಾರ್ಗೆಟ್ ಮಾಡ್ತಾ ಇರೋದು. ಎರಡನೇದಾಗಿ ಇದು ಒಂದು ಪಬ್ಲಿಸಿಟಿ ಸ್ಟಂಟ್. ಮೂರನೇದಾಗಿ ಇದರಲ್ಲಿ ಪಾಲಿಟಿಕಲಿ ಏನನ್ನಾದರೂ ಬೇಳೆ ಬೇಯಿಸ್ಕೊಳ್ಬಹುದು ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ನಾನು ಮೊದಲ ಧರ್ಮ ಸಂರಕ್ಷಣೆಯ ದಿನ ಕಾರ್ಕಳದಲ್ಲಿ ಹೇಳಿದಂತಹ RTGS ವಿತ್ ಅಕೌಂಟ್ ನಂಬರ್ ನಾನು ಹೇಳಿದ್ದೀನಿ, ಯಾರ ಅಕೌಂಟ್ಗೆ ಹೆಂಗೆ ಕೋಟಿಗಟ್ಟಲೆ ದುಡ್ಡುಗಳು ಹೋಗಿತ್ತು ಅನ್ನೋದನ್ನು ನಾವು ಒತ್ತಿ ಹೇಳಿದ್ವಿ. ಅಂದರೆ ಈ ಹೋರಾಟವು ಪೈಸೆ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ. ಇದು ಯಾವುದು ಈ ಹೋರಾಟ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಉಳಿದಿಲ್ಲ ಅನ್ನೋದನ್ನು ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ತದನಂತರ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಯಾವಾಗ ಬಂತಂತ ಹೇಳಿದ್ರೆ, ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಒನ್ ಸೈಡ್ ಏನು ಇಂಟರ್ವ್ಯೂಸ್ಗಳು, ರಾತ್ರಿ ಎಲ್ಲೋ ಕೂತ್ಕೊಂಡು ಬಚ್ಚಿಟ್ಕೊಂಡು ಕೂತ್ಕೊಂಡು ಅವರಿಗೆ ದುಡ್ಡು ಕೊಟ್ಬಿಟ್ಟು ಅದನ್ನು ಹಾಕ್ತಾ ಇದ್ರು. ಅದು ಯಾವಾಗ ನಾವು ಹೇಳ್ತಾ ಇರೋದು, ಅದಕ್ಕೆ ಯಾವಾಗ ಮುದ್ರೆ ಬಿತ್ತಂದ್ರೆ, ಯಾವಾಗ SITಯಲ್ಲಿ ಅಭಿಷೇಕ್ ಹೋಗಿ ಒಪ್ಕೊಂಡ್ಬಿಟ್ಟ, ಹೌದು ಯುನೈಟೆಡ್ ಮೀಡಿಯಾದವನು ನಾನು ಲೈಕ್ಸಿಗೆ ಮತ್ತು ವ್ಯೂಸ್ಗೆ ಮತ್ತು ಸಬ್ಸ್ಕ್ರೈಬರ್ ಆಗೋದಕ್ಕೆ ಮತ್ತು ದುಡ್ಡು ಸಿಗ್ತದೆ ನನಗೆ, ಅದಕ್ಕಾಗಿ ಮಾಡ್ತಾ ಇದ್ದೆ ಅನ್ನೋದನ್ನು ಒಪ್ಕೊಂಡ್ಬಿಟ್ಟ. ಸಮೀರನ ವಿಷಯಕ್ಕೆ ಬಂದಾಗ, ಸಮೀರ ಯಾವುದೋ ಒಂದು ಅನ್ಯ ಧರ್ಮೀಯನನ್ನು ಕರ್ಕೊಂಡು ಬಂದು ಅಲ್ಲಿ ಪಬ್ಲಿಸಿಟಿ ಸ್ಟಂಟ್ಗಾಗಿ ಮಾಡಿ, ಅಲ್ಲಿ ಪೇಯ್ಡ್ ಏನು ವ್ಯೂವರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ಏನೋ ಒಂದು ಬೂಮ್ ಮಾಡಿ ಎಲ್ಲರೂ ನೋಡುವಂಗೆ ಮಾಡಿಬಿಟ್ಟಿದ್ದು. ಆವಾಗಲೂ ನಾವು ಹೇಳಿದ್ವಿ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನು, ಇದು ಪಬ್ಲಿಸಿಟಿ ಮಾಡಿ ಒನ್ ಸೈಡೆಡ್ ಮಾಡಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ವಿ. ತದನಂತರ ಬಂದಿದ್ದೇನು, ಇದು ಪ್ರೈವೇಟು ಅಂತ ಹೇಳ್ತಾ ಇದ್ವಿ ನಾವು, ಇದು ಪ್ರೈವೇಟ್ ಇಂಟ್ರೆಸ್ಟ್ ಇದೆ ಇದರಲ್ಲಿ ಅಂತ. ಅದಕ್ಕಾಗಿ ನಾವು ಕಳೆದ 1.5 ವರ್ಷದಿಂದ ಇದೇ ಗ್ರೂಪ್ ಮಹೇಶ್ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಮತ್ತು ಜಯಂತ್ ಸೋಮನಾಥ ನಾಯ್ಕ ಇವರ ಟೀಮನ್ನು ನಾವು ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಆಪರೇಟ್ ಮಾಡಿದ್ವಿ. ಅದರಲ್ಲಿ ನೀವು ಸೋಮನಾಥ ನಾಯಕನ ಆ ವಿಡಿಯೋವನ್ನು ನೀವು ಕೇಳಿಸ್ಕೊಂಡಿದ್ರಿ. ಸೌಜನ್ಯ ಅನ್ನುವ ಏನು ಹುಡುಗಿಯ ಮರ್ಡರ್ ಮತ್ತು ರೇಪ್ ಏನಿದೆ ಅದು ನಮಗೆ ಮೇಯ್ನ್ ಇಲ್ಲ, ತಾಯಿಯ ಏನು ಸೆರೆಗಿಟ್ಕೊಂಡ್ಬಿಟ್ಟು ನಾವು ಬೇಡುವಂಗೆ ಮಾಡಿಬಿಟ್ಟು ಜನರನ್ನು ಆ ಇಮೋಷ್ನಲ್ ಬಾಂಡಿಂಗಿಗೆ ತಂದುಬಿಟ್ಟು ಆ ಇಮೋಷ್ನಲ್ ಫೀಲಿಂಗಲ್ಲಿ ವೀರೇಂದ್ರ ಹೆಗ್ಗಡೆಯವರ ಏನು ವರ್ಚಸ್ಸಿದೆ ಅದಕ್ಕೆ ಬ್ಲ್ಯಾಕ್ ಮಾರ್ಕ್ ಹಾಕಬೇಕು. ಅದರ ಮೂಲಕ ನಾವು ವೀರೇಂದ್ರ ಹೆಗ್ಗಡೆಯವರನ್ನು ಟಾರ್ಗೆಟ್ ಮಾಡಬೇಕು. ಅಂದರೆ ಇದರಲ್ಲಿ ನಾವು ಮಹೇಶ್ ತಿಮರೋಡಿ, ಮಟ್ಟಣ್ಣವರು ಮತ್ತು ಜಯಂತ್ ಮತ್ತು ಸೋಮನಾಥ ನಾಯಕ್ ಮಾಡಿದಂತಹ ಎಲ್ಲ ಸ್ಟಿಂಗ್ ಆಪರೇಷನ್ಗಳಲ್ಲಿ ಇದು ಒಂದು ಪ್ರೈವೇಟ್ ಇಂಟ್ರೆಸ್ಟು, ಇದರಲ್ಲಿ ಬೇರೆ ಏನಿಲ್ಲ. ಇದನ್ನು ವೀರೇಂದ್ರ ಹೆಗ್ಗಡೆಯವರನ್ನು ಮತ್ತು ಧರ್ಮಸ್ಥಳವನ್ನು ಮತ್ತು ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡೋದು ಬಿಟ್ಟರೆ ಇವರು ತಮ್ಮ ಪ್ರೈವೇಟ್ ಅಜೆಂಡಾಗಳನ್ನು ಇಲ್ಲಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ವಿ, ಧರ್ಮಸ್ಥಳಕ್ಕೆ ಪ್ಯಾರಲಲ್ ಆಗಿ ನಮ್ಮ ಮಹೇಶ್ ತಿಮರೋಡಿಯವರು ಒಂದು ಬೀಡನ್ನು ಕಟ್ತಾ ಇದ್ರು. ಆ ಬೀಡಲ್ಲಿ ಧರ್ಮಸ್ಥಳಕ್ಕೆ ಬರುವ ಕೆಲವು ಭಕ್ತರಾದರೂ ಬಂದರೆ ತಾನೂ ಕೂಡ ಡಬ್ಬಿಯ ಹಣವನ್ನು ಒಟ್ಟು ಮಾಡಿಬಿಟ್ಟು ಒಂದು ರೀತಿಯ ಬಿಸ್ನೆಸ್ ಮಾಡಬಹುದು, ನಾನೊಂದು ಪೀಠಾಧಿಪತಿ ಆಗ್ತೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ ಮಹೇಶ್ ತಿಮರೋಡಿಯ ಹಿಂದೆ ಒಂದು ಪ್ರೈವೇಟ್ ಇಂಟ್ರೆಸ್ಟ್ ಇತ್ತು ಅನ್ನೋದನ್ನು ನಾವು ಒತ್ತಿ ಹೇಳಿ ಪ್ರೂವ್ ಮಾಡಿದ್ವಿ. ನಾಲ್ಕನೇ ಕಡೆಯದಾಗಿ ಪೊಲಿಟಿಕಲ್ ಇಂಟ್ರೆಸ್ಟು ಅಂತ ಹೇಳಿದಾಗ, ಕಡೆಯ ಎಲೆಕ್ಷನ್ ನೀವು ಕಳೆದ ಲಾಸ್ಟ್ ಎಲೆಕ್ಷನ್ MP ಎಲೆಕ್ಷನ್ ಏನಿತ್ತು ಅದನ್ನು ನೆನಪು ಮಾಡ್ಕೊಳ್ಳಿ. ಇದೇ ಮಹೇಶ್ ತಿಮರೋಡಿ ಆ್ಯಂಡ್ ಟೀಮ್ ಸೌಜನ್ಯ ಹೋರಾಟಗಾರರು ಏನು ಮಾಡಿದ್ರಂದರೆ, ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಮ್ಮೊಟ್ಟಿಗೆ ಯಾರು ನಿಲ್ತಾರೆ ಅವರಿಗೆ ವೋಟ್ ಹಾಕ್ತೀವಿ,
ನಮ್ಮೊಟ್ಟಿಗೆ ಯಾರು ನಿಲ್ಲಲ್ಲ ಅವರಿಗೆ ನಾವು ನೋಟಕ್ಕೆ ಹಾಕ್ಲಿಕ್ಕೆ ಹೇಳ್ತೀವಿ, ಯಾರು ನಿಂತಿಲ್ಲ ಅಂದರೆ. ಕಡೆಗೆ ಇವರ ಟೀಮು ನೋಟ ಅಭಿಯಾನವನ್ನು ಮಾಡುತ್ತೆ. ಅಲ್ಲಿ ಎಲ್ಲೂ ಓಟು ಸಿಗದಿದ್ದರೂ ಕೂಡ ಈಗಲೂ ಕೂಡ ಅಲ್ಲಿಯ ಪ್ರೆಸೆಂಟ್ ಎಮ್ ಎಲ್ ಎ ಆದಂಥ ಏನು ಹರೀಶ್ ಪೂಂಜಾ ಅವರಿದ್ದಾರೆ, ಇವತ್ತು ಕೂಡ ಇವರ ಎಗೇನ್ಸ್ಟ್ ಜೋರಾಗಿ ಮಾತಾಡುವಂತಹ ಧೈರ್ಯ ತಗೊಳ್ಳಲ್ಲ. ಅಥವಾ ಧರ್ಮಸ್ಥಳದಲ್ಲಿ ಆದಂತಹ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಅವರು ಓಪನ್ ಆಗಿ ಹೌದು ನಾನು ಧರ್ಮಸ್ಥಳದೊಂದಿಗೆ ನಿಂತ್ಕೊಂಡಿದ್ದೀನಿ ಅಥವಾ ವೀರೇಂದ್ರ ಹೆಗ್ಗಡೆ ಅವರಿಗೆ ನಿಂತ್ಕೊಂಡಿದ್ದೀನಿ ಅನ್ನುವಂಥ ಹೇಳುವಷ್ಟು ಧೈರ್ಯವನ್ನು ಇಟ್ಕೊಂಡಿಲ್ಲ. ತದನಂತರ ಎಲ್ಲ ಆದಮೇಲೆ ನಾವು ನೋಡಿದ್ವಿ ವಿಜಯೇಂದ್ರ ಅವರನ್ನು ಕರ್ಕೊಂಡು ಸೌಜನ್ಯನಿಗೆ ಮನೆಗೆ ಕರ್ಕೊಂಡೋಗಿ ಕೈ ಮುಗಿಸಿದ್ದನ್ನು ನಾವು ನೋಡಿದ್ವಿ. ಅಂದರೆ ಇಲ್ಲಿ ಎಲ್ಲೋ ಕೂಡ ಪೊಲಿಟಿಕಲ್ ಅಜೆಂಡಾ ಅಂದರೆ ಎಲ್ರಿಗೂ ಹೆದರಿಕಿದೆ, ಇವರು ಇಷ್ಟು ಜನರನ್ನು ದಾರಿ ತಪ್ಪಿಸಿಟ್ಟಿದ್ದಾರೆ, ಇದು ಒಂದು ನನ್ನ ವೋಟ್ ಬ್ಯಾಂಕಿಂಗು, ಈ ವೋಟ್ ಬ್ಯಾಂಕಿಂಗ್ಗೆ ನಮಗೆ ಧಕ್ಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಇದನ್ನು ಬಿಚ್ಚಿ ತೋರಿಸಿದ್ವಿ. ಈಗ ಅನ್ಸುತ್ತೆ, ಈಗ ಇದನ್ನೆಲ್ಲ ನೋಡಿದಾಗ ಪವರ್ ಟಿವಿ ಮಾಡಿದಂತಹ 2 ವರ್ಷದ ಎಲ್ಲ ಇನ್ವೆಸ್ಟಿಗೇಷನ್ಗೆ ನಾವು ಹೇಳಿದಂತಹ ಎಲ್ಲ ಜಡ್ಜ್ಮೆಂಟ್ ಪಾಯಿಂಟ್ಗಳಿಗೆ ಮಾನ್ಯ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಆದಂತಹ BV ನಾಗರತ್ನ ಮೇಡಮ್ ಮತ್ತು ಜಸ್ಟಿಸ್ ಸತೀಶ್ ಚಂದ್ರ ಅವರು ಇವತ್ತು ಮುದ್ರೆ ಹೊತ್ತಿದ್ದು ಇದು ನಮ್ಮ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ಗೆ ಕೊಟ್ಟಂತಹ ಅವಾರ್ಡ್ ಅಂತ ಹೇಳ್ತೀನಿ ನಾನು.